ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಅಲ್ಲಿ ನನ್ನ ಮಗಳು ರಿಧಿ ಎರಡನೇ ಮಗಳ ಬರ್ತ್ಡೇ ಹೇಗ್ ಮಾಡಿದೀವಿ ಅಂತ ನೋಡೋಣ ಬನ್ನಿ. ಫಸ್ಟ್ ಇದು ಕೇಕು, ಹಾಗೆ ಹೋಗಿ ಎಂಟ್ರಿಯಲ್ಲಿ ನಮ್ಮ ಎಂಟ್ರಿ ಆಗುತ್ತೆ. ತುಂಬಾ ಚೆನ್ನಾಗಿ ಖುಷಿ ಪಟ್ಟು ಮಾಡಿರೋ ಬರ್ತ್ಡೇ ಸೆಲೆಬ್ರೇಷನ್ ಇದು. ನನ್ನ ದೊಡ್ಡ ಮಗಳಿಗೆ ಈ ತರ ಮಾಡಿರ್ಲಿಲ್ಲ, ಅದು ಇನ್ನೂ ದೊಡ್ಡದಾಗಿ ನಮ್ಮ ಹಳ್ಳಿ ಕಡೆ ಮಾಡಿದ್ವಿ. ಮಟನ್ ಗಿಟ್ನ ಎಲ್ಲ ಮಾಡಿ ಎಲ್ಲರೂ ಜನನೆಲ್ಲ ಕರೆದು ಮಾಡಿದ್ವಿ. ಈಗ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಸಣ್ಣ ಮಗಳು ಬರ್ತಡೇನ ನಾವು ಇಲ್ಲಿ ಮಾಡಬೇಕಾಯ್ತು. ಇಲ್ಲಿ ಬೆಂಗಳೂರು ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ರೆಂಟೆಡ್ ಮನೆಯಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಾವು ಈ ಥರ ಸೆಲೆಬ್ರೇಷನ್ ಹಾಲನ್ನು ಬುಕ್ ಮಾಡಿದ್ವಿ. ಸೆಲೆಬ್ರೇಷನ್ ಹಾಲಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ, ನಾವು ಎಲ್ಲ ಅವರೇ ಡೆಕೋರೇಷನ್ ಮಾಡ್ತಾರೆ, ನಾವು ಜಸ್ಟ್ ಹೋಗಿ ಕೇಕ್ ಕಟಿಂಗ್ ಮಾಡಿಕೊಂಡು ಬರೋದಷ್ಟೇ. ತುಂಬ ಚೆನ್ನಾಗಿರುತ್ತೆ, ಜನ ಜಾಸ್ತಿ ಇರಲ್ಲ ಅನ್ನೋದೊಂದು ಬಿಟ್ಟರೆ ಉಳಿದಿದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಜಸ್ಟ್ ಫ್ಯಾಮಿಲಿ ಅಷ್ಟೇ ಹೋಗಿದ್ವಿ. ನಾನು, ನನ್ನ ಹಸ್ಬೆಂಡು, ಹಾಗೆ ಮಕ್ಕಳು, ನನ್ನ ಅಮ್ಮ, ಹಾಗೆ ನನ್ನ ಕಸಿನ್ ಕೂಡ ಬಂದಿದ್ಲು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಆ್ಯಕ್ಚುಲಿ ಇದು ನನ್ನ ಮಗಳ ಡ್ರೆಸ್ಸಿಗೆ ತುಂಬ ಸೆಟ್ ಆಗಿತ್ತು. ಪರ್ಪಲ್ ಕಲರು ನಾವು ಹೇಳಿರಲಿಲ್ಲ, ಆದರೂ ಅದು ಕೋಇನ್ಸಿಡೆಂಟ್ ಅಂತ ಹೇಳ್ತಾರಲ್ವ, ಹಾಗೆ ಸೆಟ್ ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಹಾಗೆ ಕೇಕ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಕೇಕು. ಎಸ್ಪೆಷಲಿ ನಾನು ಏನು ಡಿಸೈನ್ ಕೊಟ್ಟಿದ್ದೆ ಅದೇ ಸೇಮ್ ಡಿಸೈನ್ ಮಾಡಿದ್ರು, ಮತ್ತು ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು. ನಾನಂತೂ ಜಾಸ್ತಿ ಯಾರಿಗೂ ಕೊಡಲೇ ಇಲ್ಲ, ಎಲ್ಲ ನಾನೇ ಇಟ್ಕೊಂಡು ತಿಂದೆ. ಹಾಗೆ ನನ್ನ ಕಸಿನ್ ಕೂಡ ಬಂದಿದ್ಲು ಅನ್ನಲ್ಲ, ಪಾಪು ಅದು, ಅವರು ಬಂದಿದ್ರು. ಅದಿಷ್ಟೇ ಜನ ನಾವು ಸಿಂಪಲ್ ಆಗಿ ಹೋಗಿ ಕೇಕ್ ಕಟಿಂಗ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಮನೆಯಲ್ಲಿ ಸಪ್ರೇಟಾಗಿ ಊಟನ ಇಟ್ಟಿದ್ವಿ. ನನ್ನ ಮಗಳಂತೂ ನಂಗೆ ಕೇಕ್ ತಿನ್ಸಿಲ್ಲ ಅಂತ ನೋಡ್ತಾನೆ ಇದ್ಲು, ಸೊ ಅದಕ್ಕೋಸ್ಕರ ನಮ್ಮಮ್ಮ ಸ್ವಲ್ಪ ಕೇಕ್ ತಿನ್ಸಿದ್ರು ಅವಳಿಗೆ. ಇನ್ನೆಲ್ಲ ಕೇಕ್ ಎಲ್ಲ ತಿನ್ಸಾದ್ಮೇಲೆ ಇನ್ನೇನಿರತ್ತಪ್ಪ, ನಮ್ಮ ಡಿ ಬಾಸ್ ಸಾಂಗ್ ಬೇಕೇ ಬೇಕಲ್ವಾ. ಅದರಲ್ಲೂ ನಾನು ಡಿ ಬಾಸ್ ಫ್ಯಾನ್ ಆಗಿರೋದ್ರಿಂದ ಫಸ್ಟ್ ನಮ್ಮ ಡಿ ಬಾಸ್ ಸಾಂಗಿಗೆ ಡ್ಯಾನ್ಸ್ ಮಾಡಿದೆ. ತುಂಬ ಖುಷಿಯಾಗಿತ್ತು. ಡ್ಯಾನ್ಸ್ ಅಂತೂ ಸಖತ್ತಾಗಿ ಮಾಡಿದ್ವಿ. ಹೇಳೋರಿಲ್ಲ ಕೇಳೋರಿಲ್ಲ, ನೋಡೋರಂತೂ ಮೊದಲೇ ಇಲ್ಲ, ನಾವೇ ಅಲ್ವಾ. ಅದಕ್ಕೋಸ್ಕರ ನಮ್ಮ ಸಣ್ಣ ಮಗಳು ತುಂಬ ಖುಷಿ ಪಟ್ಟು ನೋಡ್ತಾ ಇದ್ಲು, ತುಂಬ ಗಾಬರಿನೂ ಪಟ್ಟಿದ್ಲು ಅವಳು. ಏನಪ್ಪ ಹಿಂಗೆಲ್ಲ ಮಾಡ್ತಾರಲ್ಲ ಅಂತ. ಪಾಪ ಅವಳನ್ನೂ ಕರ್ಕೊಂಡ್ವಿ. ಅವಳು ಸ್ವಲ್ಪ ಇವಾಗ ನಡೀತಾಳೆ, ಒಂದು 3-4 ಹೆಜ್ಜೆ ನಡೀತಾಳೆ, ಆಮೇಲೆ ಬಿದ್ದುಬಿಡ್ತಾಳೆ, ಜಾಸ್ತಿ ನಡೆಯೋಕ್ಕಾಗಲ್ಲ ಅವಳಿಗೆ. ಅದಕ್ಕೋಸ್ಕರ ನಿಲ್ಲಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಬಂದ್ವಿ. ನನ್ನ ದೊಡ್ಡ ಮಗಳಂತೂ ಡ್ಯಾನ್ಸ್ ಯಾವ ಸಾಂಗ್ ಹಾಕಿದ್ರು ಅವಳು ಡ್ಯಾನ್ಸ್ ಮಾಡ್ತಾಳೆ. ಈ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಮಾತ್ರ. ಮತ್ತು ರೀಸನಬಲ್ ಪ್ರೈಸ್ ಆಗಿ ನಮಗೆ ಸಿಗತ್ತೆ ಈ ಡೆಕೋರೇಷನ್ನು. ನಾವೇ ಮಾಡಿಸ್ಬೇಕಂದ್ರೆ ಸುಮಾರು ಕಾಸ್ಟ್ಲಿ ಆಗುತ್ತೆ, ಮತ್ತು ಅದು ಸುಮ್ಮನೆ ವೇಸ್ಟ್, ಅದು ನೆಕ್ಸ್ಟ್ ಡೇ ಬರೋದಿಲ್ಲ. ಇದು ಏನಿಲ್ಲ, ಜಸ್ಟ್ ಹೋಗೋದು, ರೆಡಿಮೇಡ್ ಅಂತಾರಲ್ಲ ಆ ಥರ ಹೋಗೋದು, ಕೇಕ್ ಕಟ್ ಮಾಡ್ಕೊಳೋದು, ಬರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ, ನನಗೆ ಸಖತ್ ಇಷ್ಟ ಆಯಿತು. ಹಾಗೆ ಇಲ್ಲಿ ಥಿಯೇಟರ್ ಕೂಡ ಇತ್ತು. ನಿಮಗೆ ಯಾವ ಮೂವಿ ಸಾಂಗ್ಸ್ ಅಥವಾ ನಿಮ್ಮದು ವಿಡಿಯೋ ಕ್ಲಿಪ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಮೂವಿ ಆಗಿರ್ಬೋದು, ಏನು ಬೇಕಾದರೆ ನೋಡೋಂಥ ಆಪ್ಷನ್ ಇರುತ್ತೆ. ಬಟ್ ನಾವಿಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಹಾಗೆ ನನ್ನ ಮಗಳನ್ನ ಇಲ್ಲಿ ಸ್ವಲ್ಪ ಕೂರಿಸಿ ಒಂದಿಷ್ಟು ಫೋಟೋಸು ವಿಡಿಯೋಸು ತಗೊಂಡೆ. ತುಂಬ ಚೆನ್ನಾಗಿತ್ತು. ಅವ್ಳು ಫುಲ್ ಗಾಬರಿ ಆಗ್ಬಿಟ್ಟಿದ್ಲು, ಏನಪ್ಪ ಈ ಥರ ಹೋಗಿ ಎಲ್ಲ ಹಾಕ್ಕೊಂಡ್ರು ಅಂತ. ಆಮೇಲೆ ಸಾಂಗಿಗೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿ ಇವಳು ಕೂಡ ಡ್ಯಾನ್ಸ್ ಮಾಡಿದ್ಲು, ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ಲು. ಆಮೇಲೆ ಅವಳಿಗೆ ತುಂಬ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಕೂಡ ನಾವು ಚಾಯ್ಸ್ ಮಾಡಿರಲಿಲ್ಲ, ಯಾಕಂದ್ರೆ ಈಗ ಮಕ್ಕಳಿಗೆಲ್ಲ ಇರಿಟೇಷನ್ ಆದರೆ, ಕಿರಿಕಿರಿ ಆದರೆ ಅವರು ಸ್ವಲ್ಪ ಕಿರಿಕಿರಿ ಮಾಡಿಬಿಡ್ತಾರೆ. ಈ ಬರ್ತ್ಡೇ ಟೈಮಲ್ಲೆಲ್ಲ ಕಿರಿಕಿರಿ ಮಾಡಿದ್ರೆ ಸ್ವಲ್ಪ ಹಿಂಸೆ ಅನ್ಸುತ್ತೆ ಅಲ್ವಾ. ಅದಕ್ಕೋಸ್ಕರ ಸಿಂಪಲ್ ಆಗಿರೋ ಡ್ರೆಸ್ಸನ್ನು ಚೂಸ್ ಮಾಡಿದ್ದೆ ನಾನು. ಅದೇ ಸಿಂಪಲ್ ಆಗಿರೋ ಡ್ರೆಸ್ಸನ್ನ ಹಾಕೊಂಡು ಹೋಗಿದ್ದೆ. ಆಮೇಲೆ ಅವಳು ಕೂಡ ಕಂಫರ್ಟಬಲ್ ಆಗಿದ್ಲು. ಹಾಗೆ ಫೋಟೋ ಸ್ಟೇಷನ್ನು, ಆಮೇಲೆ ವಿಡಿಯೋ ಇದೆಲ್ಲ ಮುಗಿಸಿದ್ವಿ. ಅಂತೂ ಇಂತೂ ತುಂಬ ಖುಷಿ ಪಟ್ರು ಇಬ್ರು, ದೊಡ್ಡ ಮಗಳಾಗಿರ್ಬೋದು ಸಣ್ಣ ಮಗಳಾಗಿರ್ಬೋದು. ಒಂಥರ ಏನೋ ಹೊಸ ಪ್ರಪಂಚಕ್ಕೆ ಬಂದಿರೋ ಥರ ಒಂಥರ ಫೀಲ್ ಆಯಿತು. ಹಾಗೆ ನಂಗೆ ಈ ಡೆಕೋರೇಷನ್ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ನಂಗಂತೂ ಸಖತ್ ಅಂದರೆ ಸಖತ್ ತುಂಬ ಇಷ್ಟ ಆಗ್ಬಿಡ್ತು. ಆಮೇಲೆ ನನ್ನ ಮಗಳನ್ನ ಕೂರಿಸಿ ಒಂದಿಷ್ಟು ವಿಡಿಯೋಸು, ಒಂದಿಷ್ಟು ಫೋಟೋಸ್ನೆಲ್ಲ ತೊಗೊಂಡ್ಬಿಟ್ಟೆ ಇದೇ ಗ್ಯಾಪಲ್ಲಿ. ಇನ್ನೊಂದು ಏನಂದರೆ, ಫಂಕ್ಷನಲ್ಲಿ ಕೆಲವೊಂದು ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ನಮಗೆ, ಫಂಕ್ಷನ್ ಬ್ಯುಸಿಯಲ್ಲೇ ಆಗ್ಬಿಡ್ತೀವಿ.
ಇಲ್ಲಿ ಹಾಗಾಗಬಾರ್ದು ಅಂತ ನಾನು ಸ್ವಲ್ಪ ಐಡಿಯಾ ಮಾಡಿ ಫೋಟೋಸು ವಿಡಿಯೋಸು ತೊಗೊಂಡ್ವಿ. ಆಮೇಲೆ ನನ್ನ ಮಗಳಿಗೆ ಬ್ಯಾಂಗಲ್ ಬಂಗಾಳಿ ಸಾಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸಣ್ಣ ಮಗಳಿಗೆ. ಅದಕ್ಕೋಸ್ಕರ ಅದೊಂದು ಸಾಂಗನ್ನು ಯಾಕೆ ಬಿಡೋದು ಅಂತ ಆ ಸಾಂಗನ್ನು ಹಾಕಿ ಡ್ಯಾನ್ಸ್ ಮಾಡಿಸಿದ್ವಿ. ಅದಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು. ನನ್ನ ಮಗಳಂತ ಬ್ಯಾಂಗಲ್ ಬಂಗಾಳಿ ಸಾಂಗ್ ಸ್ಟೆಪ್ ಹಾಕ್ತಾನೆ ಇಲ್ಲು, ಅದಕ್ಕೂ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಒಂಥರ ಏನೋ ಒಂಥರ ಹೇಳ್ಬೇಕಂದ್ರೆ ಸಖತ್ ಎಂಜಾಯ್ಮೆಂಟ್ ಮಾಡಿದ್ವಿ. ನೋಡಿ ಆಗಿನ ಕಾಲದಲ್ಲೆಲ್ಲ ಈ ಥರ ಎಲ್ಲ ಇರಲಿಲ್ಲ ಅಲ್ವಾ. ಇವಾಗೆಲ್ಲ ಏನೇನು ಟೆಕ್ನಾಲಜಿ ಆಗಿರ್ಬೋದು ಎಲ್ಲ ಮುಂದುವರೆದ್ಬಿಟ್ಟಿದೆ. ಈಗ ಏನು ಬೇಕಾದ್ರೂ ಮಾಡ್ಬೋದು, ಕೈಯಲ್ಲಿ ಮನಿ ಇರಬೇಕು ಅಷ್ಟೇ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ತೊಗೊಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಏನಂತೀರಾ ಗಾಯ್ಸ್?